3 years ಬೇಕು 4 years ಬೇಕು ವೇರಿಯೇಷನ್ ಆಗಿರುತ್ತೆ. ಅವತ್ತಿಂದ ಏನ್ ಮಾಡ್ತಿದ್ರಿ ನೀವು? ಹುಚ್ಚದನ್ನ ತಡಿ ಮದುವೆ ಆಗಲ್ಲ, ಬಟ್ ಆ ಮದುವೆ ಆಗಲ್ಲ ಹುಚ್ಚ ಬಿಡಲ್ಲ. ಅಗ್ರಿಮೆಂಟ್ ಮಾಡ್ರ ಅಗ್ರಿಮೆಂಟ್ ಮುಗಿದ್ರ ಸಮಸ್ಯೆ ಹೇಳ್ಬೇಕಲ್ಲ ನಿಮ್ಮದು. ಕೋರ್ಟ್ ಹ್ಯಾವ್ ಅಮೌಂಟ್ ವಿತ್ ಇಂಟ್ರೆಸ್ಟ್. ನಿಮ್ಗೆ ಎಲ್ಲ ತರ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀವಿ ನಾವು. ನಾಳೆ ಏನೋ ಕೊಡ್ಲಿಲ್ಲ ಅಂದ್ರೆ ನೀವು ಕೋರ್ಟ್ ಹೋಗಿ ಇಂಟ್ರೆಸ್ಟ್ ಸಮೇತ ಕೊಡುವಂತ ಅವರು ಆದೇಶ ಕೊಡ್ತಾರೆ ನಿಮ್ಗೆ. ಸಿಎಂಗೆ ಬೇಜಾರಂದ್ರೆ ಇವರೇ ಸಿಎಂ ಆಗಿದ್ದಾಗ ಅದನ್ನ ಕೊಡ್ತೀವಲ್ಲ, ಆವಾಗ ಅದು ಆಗಿಲ್ಲ ಅಂತ ಬೈತಾರೆ. ಇನ್ನೂ ಆಗಿಲ್ಲ ಅಂದ್ರೆ ನಾಚಿಕೆಯಲ್ಲಂದ್ರೆ ಅವ್ರು 2ನೇ ಸರಿ ಸಿಎಂ ಆದ್ರೂ ಈ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಎಮ್ಎಲ್ಎಗಳಿಗೂ ಕೆಟ್ಟ ಹೆಸರು, ಗವರ್ಮೆಂಟ್ ಕೆಟ್ಟ ಹೆಸರು. ಒಂದ್ಸಲ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ ನಮ್ಮ ಸರ್, ಅದೇ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ. ಅದು ಲೇಟ್ ಆಗಿತ್ತು, ಅವಾಗೆಲ್ಲ ಬಂದ ಒಂದು ಗಮನಕ್ಕೆ ತಂದ್ವಿ ನಾವು. ಇದು ನಿಮ್ದೇ ಸಮಸ್ಯೆ ಅಲ್ರಿ. ವರ್ಕ್ ಆರ್ಡರ್ ಎಂದು ಕೊಟ್ಟಿದ್ದೀರಿ ಅಷ್ಟೇ ಹೇಳ್ರಿ, ನನಗೆ ಎಂದು ಕೊಟ್ಟದ್ದು ವರ್ಕ್ ಆರ್ಡರ್. ಅವ್ರ ಮುದ್ದೆ ಏನು ನೋಡ್ತಾರೆ ನಿಮ್ಗೆ ಗೊತ್ತಾಗಲ್ಲ. 2018 ಕೊಟ್ಟದ್ದು ಟೈಮ್ ಬೌಂಡ್ ಎಷ್ಟಿತ್ತು ಅವಾಗ, ಯಾರು ಎಂದು ಮುಗಿಸ್ಬೇಕು ಅವರು? ಮತ್ತೆ 3 years ಲೇಟ್ ಆಯ್ತಲ್ಲ, ಅದನ್ನ ಯಾರು ಜವಾಬ್ದಾರರು? ಇರ್ಲಿ ಅದು ಇಲ್ಲ 2 years ಆಯ್ತಲ್ಲ, ಏನಿಲ್ಲ ಲ್ಯಾಂಡ್ ಪ್ರಾಬ್ಲಮ್ ಎಲ್ಲ ನಿಮ್ಗೊಂದು ಹೇಳಕ್ ಅದೊಂದು ನೇವನ್ ಆಯ್ತಲ್ಲ, ಕೊರೋನಾ ಬಂತಂತ ಹೇಳಕ್ ಅದೊಂದು ಬಿಡ್ರಪ್ಪ ಎಲ್ಲ ನೀವೆಲ್ಲ ಆಯ್ತು. ಲೋಕಾರ್ಪಣೆ ಎಂದ್ ಮಾಡ್ತಾರೆ ಹೇಳ್ರಿ ನೀವು? ಎಲ್ಲ ಉಡಿಲ್ಲ ಅದೆಲ್ಲ ಬೇಡ, ಇನ್ನೇನು ಬೇಡ. ಸಮಸ್ಯೆ ನಿಮ್ಗೆ ಮುಂದೆ ಹೋಗೋಣ, ಹೋಗೋಣ ಅಲ್ಲಿ ಹೋಗೋಣ ಎಲ್ಲ ಕಡೆ ಇದನ್ನು ಇದು ಮಾಡಬಾಳ ಸರ್. ನಾನು ಮಾತಾಡ್ತೀನಿ ಅದು ನಾನು ಈ ಬ್ರಿಡ್ಜ್ ಮಾತಾಡ್ರಿ. ಅದೆಲ್ಲ ಸಮಸ್ಯೆ ಅಂತ ಹೇಳ್ರಿ. ಈ ಬ್ರಿಡ್ಜ್ ಅಲ್ಲಿ ಏನ್ ಸಮಸ್ಯೆ ಹೇಳಪ್ಪ? ಈ ಬ್ರಿಡ್ಜ್ ಅಲ್ಲಿ ಏನ್ ಸಮಸ್ಯೆ ಅಂತ ಹೇಳ್ರಿ. ನೀವು ಸುಮ್ಮನೆ ಬರೀ ಕಥೆ ಹೇಳ್ತೀರ, ಹೇಳಿ ಬೇಗ. ಇದು ನಮಗೆ ಲ್ಯಾಂಡ್ ಸಿಕ್ಕಿದ್ದು ಹೀಗೆ ಸಿಕ್ತು ಸರ್, ಮೊನ್ನೆ 3 months ಬ್ಯಾಕ್ ಕೊಟ್ಟಿದೆ ಸರ್. ಆಯ್ತು, ಈಗ ಸಿಕ್ಕಾಯ್ತಲ್ಲ, ಈಗ ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ? ಆ ಕಡೆ ಏನೋ ಸಮಸ್ಯೆ ಅದ? ಆ ಕಡೆ ಸರ್ ಅದೇ ಲ್ಯಾಂಡ್ ಇದೆ ಸರ್, ಒಂದು ಅಡಿಷನಲ್ ವರ್ಕ್ಸ್ ಏನಿದೆ ಸರ್, ರೆಂಟ್ ಇದೆಲ್ಲ ಅಡಿಷನಲ್ ವರ್ಕ್ ಅಪ್ರೂವ್ ಮಾಡಿ ಕೊಟ್ಟಿದೀವಲ್ಲ ನಾವು ನಿಮ್ಗೆ. ಲೆಟರ್ ಕೊಟ್ಟಾಗಿದೆ ಅಲ್ರಿ, ಅದಕ್ಕೆ ಲೆಟರ್ ಕೊಟ್ಟರೆ ಪೇಮೆಂಟ್ ಆಗಲ್ಲ ಸಬ್ಮಿಟ್ ಮಾಡಿ ಅಂತ ಹೇಳಾಗಿದೆ ನಿಮ್ಗೆ ಸರ್. ಸಬ್ಮಿಟ್ ಮಾಡಿದ್ದೀವಿ. ಮತ್ತೆ ನೀವು ಕೆಲಸ ಮಾಡಲಿಲ್ಲ ಪೇಮೆಂಟ್ ಹೆಂಗ್ ಮಾಡ್ತಾರ್ರಿ? ಸರ್ ಕೆಲಸ ಮಾಡಿದ್ರೆ ಪೇಮೆಂಟ್ ಕೊಡ್ತೀವಿ. ಕೆಲಸ ಮಾಡಲಿಲ್ಲ ಪೇಮೆಂಟ್ ಹೆಂಗ್ ಸರ್? ಇವ್ರಿಗೆ 20 crores ಒಪ್ಕೋತೀರಾ? ರೈಟ್ ಅಲ್ಲ, ಸರಿ ಇದೆಯಲ್ಲ? ಇದು 20, ಅದು 20, ಅದು 20, 3 ಜುಗುಳು ಹೌದಲ್ಲ? ಜುಗುಳು ಕುರ್ಚಿ ಮತ್ತು ಇದು ಸೇಮ ಎಲ್ಲ ಇವ್ರಿಗೆ ಆಗಿದೆಯಾ? ಹೋಗ್ತೀರಾ? ಓಕೆ. ಮತ್ತೆ ಯಾವ್ದಾದ್ರು ಒಂದ್ರೆ ಮುಗಿಸ್ಬೇಕಾಗಿತ್ತಲ್ಲ, ಅಲ್ಲಿ ಅದ ಆಮೇಲೆ ಅಲ್ಲಿ ಮಾತಾಡೋಣ. ಇದನ್ನಷ್ಟೇ ಮಾತಾಡ್ರಿ, ಅಲ್ಲಿ ಕುರ್ಚಿದ್ನ ಅಲ್ಲಿ ಹೋಗಿ ನೋಡ್ತೀನಿ. ಈಗ ನೀವು ಪೇಮೆಂಟ್ ಕೊಡೋ ಗಂಟ ಮಾಡ್ತೀರಾ ಅಥವಾ ಇಲ್ವಾ ಏನಂತ ಹೇಳ್ಬಿಡಿ ಕರೆಕ್ಟ್ ಆಗಿಲ್ಲ. ಸುಮ್ಮನೆ ನೀವು ಕಾರಣ ಹೇಳ್ಬೇಡಿ. ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ ಅಂತ ಹೇಳಿ ನಮ್ಗೆ ನೀವು. ಇದರಿಂದ ನಮ್ಗೆ ಇನ್ನೂ 6 months ಬೇಕು ಸರ್. ಮಡವಾಳ ಕಡೆ ಏನ್ ತೊಂದರೆ ಐತಿ ನಿಮ್ಗೆ? ನನ್ನ ಮತ್ತೆ ಕ್ಷೇತ್ರದಲ್ಲಿ ಏನ್ ತೊಂದರೆ? ಇನ್ನು ಲ್ಯಾಂಡ್ ಸಮಸ್ಯೆ ಅಂದ್ರೆ ಯಾಕಲ್ಲ ಈ ತರ ಬುರ್ಸು ಸಮಸ್ಯೆ ಇಲ್ಲ ಅಂದ್ರೆ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಸರ್ ಅದೇ ಅಡಿಷನಲ್ ಆಗಿ ಬಾಕ್ಸ್ ವೆಂಟು ಹಾಕ್ಬೇಕು ಸರ್. ಅಲ್ಲಿ ಆದ್ರೂ ಸಾಹೇಬರು ಲಾಸ್ಟ್ ಟೈಮ್ ಒಂದು ಅಡಿಷನಲ್ 10 ವರ್ಷ ಆಯ್ತಾ ಬಾಯಿ ಪ್ರತಿ ಸಲ ಹೇಳ್ತೇವೆ ನಾವು ನಮ್ಗೆ ಸರ್. ಅದು ಆಮೇಲೆ ತದನಂತರ ಆಯ್ತು. ಈಗ ಅದು ಸಪ್ಲಿಮೆಂಟರಿ ಅವರದೇ ಹೇಳ್ತಾ ಇದ್ದಾರೆ, ಸಪ್ಲಿಮೆಂಟರಿ ಆಗಿಲ್ಲ. ಬಟ್ ನಾವು ರೈಟಿಂಗ್ ಒಳಗೆ ಕೊಟ್ಟೇವೆ ಸರ್, ನೀವು ಕೆಲಸ ಮಾಡಿ ನಾವು ಬಿಲ್ ಕೊಡ್ತೇವೆ ಅಂತ ಬರ್ದೇವಲ್ಲ ಸರ್ ಅವ್ರಿಗೆ. ಈಗ ಮೊನ್ನೆ ಮೀಟಿಂಗ್ ಒಳಗೆ ಇವ್ರದ್ದು ಕೋಆರ್ಡಿನೇಷನ್ ಇರಲ್ಲ, ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಇರಲ್ಲ. ಇವ್ರು ಹೇಳಿದಾಗ ಇವ್ರು ಒಪ್ಪಲ್ಲ. ನಮಗ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹೆಂಗ? ಇವ್ರ ಮಾನಸಿಕ ಆಯ್ತಪ್ಪ, ನೀವು ವಾರ ಬಂದು ನನ್ಗೆ ಅಪ್ರೋಚ್ ಮಾಡ್ಬೇಕಲ್ಲ. ದುಡ್ಡು ಬಂದಿಲ್ಲ ಸರ್ ಅಂತ ಬಿಲ್ ಬಂದಾಗ ನಾನು ಬಂದು ಕಾಣಿದ್ದೀರಾ ನೀವು? ಬಂದಿ ಸರ್ ನನ್ಗೆ ಇಷ್ಟು ಬ್ಯಾಲೆನ್ಸ್ ಐತೆ ಅಂತ ಈಗ ಹೇಳಿದ್ರಿ. ನಾನು ಮೊನ್ನೆ ಬಂದು ಅಲ್ಲಿ ಕೇಳಿದಾಗ ಉಕ್ಕೇರಿನಲ್ಲಿ ಅವ್ರು ಇವ್ರು ಕೇಳಿದಾಗ ಹೇಳಿದ್ರಿ ನೀವು. ಮೊದಲೇ ಬಂದು ನನ್ಗೆ ಇಷ್ಟು ಬ್ಯಾಲೆನ್ಸ್ ಐತೆ ಸರ್ ಅಂತ ಬಿಲ್ ಬಂತಲ್ಲ, ಅವಾಗ ಬಂದು ನಾನು ಕಾಣ್ಬೇಕಲ್ವ ನೀವು? ಬಿಲ್ ರನ್ನಿಂಗ್ ಬಿಲ್ ಕೊಡ್ತಾ ಇದ್ದಾರೆ ಸರ್. ರನ್ನಿಂಗ್ ಬಿಲ್ ಅಂದ್ರೆ ಆಲ್ರೆಡಿ ವರ್ಕ್ ಮಾಡಿ ಅಪ್ರೂವಲ್ ಇಂದಲೇ ವರ್ಕ್ ಮಾಡಿದ್ವಿ ಸರ್ ನಾವು. ಇದೇ ತರ ಹೇಳಿದ್ರು ಮಾಡಿ ಅಂತ ಅದನ್ನ ನೀವು ಅಪ್ರೂವ್ ಮಾಡಿ ಕೊಟ್ವಲ್ಲ. ಈಗ ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿ ಕೊಟ್ವಲ್ಲ. ಅಗ್ರಿಮೆಂಟ್ ಆಗ್ಬೇಕಂತ ಲೆಟರ್ ಸಂಬಂಧ ಇಲ್ಲ ನಿಮ್ಗೆ ಸರ್. ಇಲ್ಲ ಸರ್, ಇಲ್ಲ ದಯವಿಟ್ಟು ಇನ್ನೊಂದ್ಸಲ ಅಗ್ರಿಮೆಂಟ್ ಮಾಡ್ಕೊಡ್ರಿ. ಏನ್ರಿ ಸಂಬಂಧ? ಈಗ ನೀವು ನಾವು ಅಡಿಷನಲ್ ವರ್ಕ್ ಅಪ್ರೂವ್ ಮಾಡ್ಕೊಡ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಡಿ ಅವ್ರಿಗೆ. ಮಾಡ್ಕೊಟ್ಟಿದ್ದೀವಿ. ಕುರ್ಚಿ ಬ್ರಿಡ್ಜ್ ಮುಗಿಸಿದ್ರು ಸರ್. 4 ಕೋಟಿ ನನಗೆ ಪೆಂಡಿಂಗ್ ತಗೊಂಡು 3 ವರ್ಷದಿಂದ 4 ಕೋಟಿ. ಗೌರ್ಮೆಂಟ್ ಕಾನ್ಫರೆನ್ಸ್ ತಗೊಳಕ್ಕೆ ಎಷ್ಟು ಬೇಕು? ನಾವು ಬೋರ್ಡ್ ಮೀಟಿಂಗ್ ಎಷ್ಟು ಆಯ್ತು? 4 ಕೋಟಿ. ಇಲ್ಲೇನ್ ಹೇಳಪ್ಪ, ನಿನಗೆ ಮತ್ತೆ ಅಲ್ಲಿ ಬಂದದ್ದು ನಾವು ಅದಕ್ಕೆ ಇಲ್ಲೇನ ಅವೆಲ್ಲ ಕತೆ ಮಾಡಿ ನನಗೆ ಬಂದು ಹೇಳ್ಬೇಕಲ್ಲ ನೀವು. ನನ್ ಕರ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ. ಆಯ್ತು, ಎಷ್ಟು ದಿವಸ ಬೇಕು ರಿವೈಸ್ ಎಸ್ಟಿಮೇಟ್ ಮಾಡಕ್ಕೆ? ಮಾಡಿದೀವಿ ಸರ್, ರೆಡಿ ಮಾಡಿದೀವಿ, ಸಬ್ಮಿಟ್ ಆಗುತ್ತೆ. ಅಲ್ಲ, ನೀವು ಅವಾಗ ರಿವೈಸ್ ಎಸ್ಟಿಮೇಟ್ ಮಾಡ್ತಾ ಇಲ್ವಾ? ಇಲ್ಲ ಸರ್, ನಾವ್ ಹೇಳಿದ್ಮೇಲೆ ಮಾಡ್ಬೇಕಾ ನೀವು? ಸಬ್ಮಿಷನ್ ಸರ್. ಟೋಟಲ್ ಒಂದೇ ಬ್ರೀಚಿಂಗ್ ಒಂದೇ ಪ್ಯಾಕೇಜ್ ಇಲ್ಲ ಸರ್, ಟೋಟಲಿ 15 ಪ್ಯಾಕೇಜ್ಗಳು.
ಈ ಒಂದು ಪ್ಯಾಕೇಜ್ ನಲ್ಲಿ 8 ಬ್ರಿಡ್ಜ್ ಇದೆ ಸರ್. ಟೋಟಲ್ ಈ ತರ 15 ಪ್ಯಾಕೇಜ್ ಸರ್ ಒಂದೇ ಅಪ್ರೂವಲ್ ಕೊಟ್ಟಿದ್ದಾರೆ ಸರ್ ಗೌರ್ಮೆಂಟ್. ಆಯ್ತು, ಅದನ್ನೆಲ್ಲ ಮಾಡಕ್ ಸಮಸ್ಯೆ ಏನು? ಇಲ್ಲ ಮಾಡಿದ್ದೀವಿ ಈಗ ಸರ್, ಆಗ್ಲೇ ready ಆಗಿದೆ. ಕೇಳ್ರಿ, ವೇರಿಯೇಷನ್ ಆಗಿರೋದು ಆಗ್ಲೇ 3 years ಬೇಕು 4 years ಬೇಕು ವೇರಿಯೇಷನ್ ಆಗಿರೋದು. ಅವತ್ತಿಂದ ಏನ್ ಮಾಡ್ತಿದ್ರಿ ನೀವು? ಅದಕ್ಕೇನೆ ಇವರಿಗೆ ಲೆಟರ್ ಕೊಟ್ಟಾಗಿದೆ ಸರ್. ಇಂಟ್ರಿ ಆರ್ಡರ್ ತಪ್ಪು ಇವರಿಗೆ ಲೆಟರ್ ಕೊಟ್ಟಾಗಿದೆ. ನೋಡ್ರಿ, ನಿಮ್ಮ ಸರ್ಕಾರದಲ್ಲಿ ಸುತ್ತಕ್ ಆಗಲ್ಲ, ಅವ್ರುಗಳು ಹೋಗಿ ಅಲಿಯಕ್ಕಾಗಲ್ಲ. ಹೌದು ಸರ್. ನೀವು ಏನ್ ಬೇಕೋ ಅದನ್ನ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ಕೊಟ್ಬಿಡ್ಬೇಕು ಅವ್ರಿಗೆ. ಅವಾಗ ಅವ್ರನ್ನ ನಾವು ಇಟ್ಕೋಬಹುದು. ನೀವೇನು ಮಾಡ್ಕೊಡ್ತಾನೆ ಸುಮ್ಮನೆ ನೀವು ಬರೀತೀರಿ ಮಾಡ್ರಿ ಅನ್ನೋದು. ಆಮೇಲೆ ನೀ ಇಂಜಿನಿಯರ್ ಹೋಯ್ತೀರಿ, ಇನ್ನೊಬ್ಬ ಇಂಜಿನಿಯರ್ ಬರ್ತಾರೆ, ಅವನು ಅವಾಗ ನನಗೆ ಗೊತ್ತಿಲ್ಲ ರೀ, ಅವರು ಹಿಂದೆ ಮಾಡೋನು ಅಂತಾರೆ. ಅವಾಗ ಯಾರು ಜವಾಬ್ದಾರಿ? ಅದೇ ರೀತಿ ನಿಂತ್ಕೊಂಡಿದೆ ಸರ್. 14 ಕೋಟಿ ಬಿಲ್ ನಿಂತ್ಕೊಂಡಿದೆ. ನನಗೆ ಗೊತ್ತಿಲ್ಲ. ಈಗ ಯಾರ ಬೇರೆ ಇದ್ರಪ್ಪ, ನೀನು ಅವ್ರ ಹತ್ರ ಮಾತಾಡ್ಬೇಕು ಅಂತಾರೆ ಅವರು. ಈಗ ನೀವಿದು ಯಾವ ಇದಕ್ಕೆ ಸ್ಕೆಚ್ ಮಾಡಿದ್ರೆ 19 ಇದನ್ನ ಬ್ಲಡ್ ಮಾಡಿದೀರಾ? ಹೌದೌದು, ಏನೂ ತೊಂದರೆ ಇಲ್ಲ. ಇಲ್ಲ ಅದು ಯಾಕಂದ್ರೆ ಹೈಯೆಸ್ಟ್ ಬ್ಲಡ್ ಅವಾಗಲೇ ಬಂದಿರೋದು. 19 years ಎಕ್ಸಾಕ್ಟ್ಲಿ, ಅದು 100 years ಬ್ಯಾಕ್ ಬಂದಿತ್ತು ಸರ್. 1918 ಬಂದಿತ್ತು. ಅವಾಗ ಬಂದಿತ್ತು, ಅವಾಗ ಬಿಟ್ರೆ ಈಗಲೇ ಮೊನ್ನೆ 2019 ಅಲ್ಲೇ ಬಂದಿದ್ದು. ಅನ್ನೋದು ಅದಕ್ಕೆ ಇದನ್ನ ಮಾಡ್ಕೊಂಡಿಲ್ಲ ಡಿಸೈನ್ ಎಲ್ಲ ಜುಗುಳು ಕುರ್ಚಿ ಅದ್ರ ಸಲಕ್ಕೆ ಇದು ಚೀಫ್ ಇಂಜಿನಿಯರ್ ಬಂದಿಲ್ವಾ? ಏನ್ ಮೀಟಿಂಗ್? ಇದು ಸೆಂಟ್ರಲ್ ಇದು ಗವರ್ಮೆಂಟ್ ಅಮೆಂಡ್ಮೆಂಟ್ ಏನ್ MMR ಮೀಟಿಂಗ್? ಮೀಟಿಂಗ್ ಮಾಡ್ತಾರೆ ಹೋಗೋಣ. ಮೀಟಿಂಗ್ ಅಲ್ಲಿ ಮಾಡ್ತೀರಾ ಅಷ್ಟೇ, ಒಂದ್ ಕೆಲಸ ಪೂಜೆ ಆಗುದಿಲ್ಲ. ಇದೆ ಸರ್. ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಲಾಂಚರ್. ಅದು ಲಾಂಚರ್ ಹಾಕಿದೀವಲ್ಲ ಸರ್. ಇದನ್ನ ಹೇಳ್ಕೊಂಡು ಆ ಕಡೆಗೆ ನಿಮ್ಗೆ ಏನನ್ನ ನೋಡ್ರಿ, ನೀವೆಲ್ಲ ಈಗ ಅಧ್ಯಕ್ಷ ಬಂದ ನಾವೇನೋ ಗತಿ ಹೇಳ್ತಾ ಇದ್ದೀರಿ. ನಾನೀಗ ಕೇಳಕ್ ಶುರು ಮಾಡಿದ್ಮೇಲೆ ನೀವೆಲ್ಲ ಹೇಳ್ತಾ ಇರೋದು ಈಗ. ನೀವು local MLA ಗಳನ್ನ ಮುಂದೆ ಇಲ್ಲೇ ಹಿಂದೆ ಆಯ್ತಪ್ಪ, ಅವರು ಏನ್ ಕೇಳ್ತಾವ್ರೆ ನಿಮ್ಗೆ? ನಮ್ಗೆ ಅಪ್ರೂವ್ ಮಾಡಿ ಸಪ್ಲಿಮೆಂಟರಿ ಸೈನ್ ಹಾಕೊಟ್ಬಿಡಿ ಅಂತ ಕೇಳ್ತಾವ್ರೆ. ಕೆಲಸ ಮಾಡ್ತೀವಿ. ಲೆಟರ್ ಕೊಟ್ಬಿಟ್ಟಿದ್ದಾನೆ, ಕೆಲಸ ಮಾಡಿ ಬಿಲ್ ಸಬ್ಮಿಟ್ ಮಾಡಿ ನಾವು ಪೇಮೆಂಟ್ ಮಾಡ್ತೀವಿ. ನಮ್ಮ ಸೀನ್ ಇನ್ನೇನ್ರಿ ಸಿ ಲೆಟರ್ ಕೊಟ್ಮೇಲೆ ಏನಪ್ಪ ನಿಮ್ಗೆ? ಸಿ ಇಸ್ ದಿ ಕಮಿಟ್ಮೆಂಟ್ ಫ್ರಮ್ ದಿ ಗೌರ್ಮೆಂಟ್. ಪೇಮೆಂಟ್ ಕೊಡ್ತೀವಿ ಮಾಡ್ರಿ, ನಾವು ಬಂದು ದುಡ್ಡು ಬಂದ ತಕ್ಷಣ ಅದೇ ಮೊನ್ನೆ ಮೀಟಿಂಗ್ ಕೆಲಸ ಮಾಡಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನಂತ ಬರ್ಕೊಡ್ಬೇಕು ನಿಮ್ಗೆ? ಏನಂತ ಬರ್ಕೊಡ್ಬೇಕು ಹೇಳ್ರಿ? ಸಪ್ಲಿಮೆಂಟರಿ ಅಗ್ರಿಮೆಂಟ್ ಆಯ್ತು ಅಂತಂದ್ರೆ ನಮ್ಗೆ ಸಪ್ಲಿಮೆಂಟರಿ ಅಗ್ರಿಮೆಂಟ್ ಮಾಡೋದಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಬಂದ ತಕ್ಷಣ ಅಗ್ರಿಮೆಂಟ್ ಸೈನ್ ಹಾಕ್ತೀವ್ರಿ. ನೀವು ವರ್ಕ್ ಮಾಡ್ರಿ, ಎಕ್ಸ್ಟ್ರಾ ದುಡ್ಡು ಏನಾಯ್ತು ನಾವು ಕೊಡ್ತೀವಿ. ಇದೇ ತರ ಲಾಸ್ಟ್ 3 ವರ್ಷದ 14 ಕೋಟಿ ಹಂಗೆ ನಿಂತ್ಕೊಂಡಿದ್ರಿ. ಎಲ್ಲರೂ ಅದರ ನೀವು ಯಾವತ್ತಾದ್ರೂ ಬಂದು ನನ್ಗೆ ಹೇಳಿದ್ರ? ನೀವು ಮೊನ್ನೆ ನನ್ನ ಮೀಟಿಂಗ್ ನಾನು ಕರೆದಾಗ ಹೇಳಿದ್ರು ಬಿಟ್ರೆ ನನ್ಗೆ ಯಾವ ತರ ಬಂದು ಹಿಂಗಿದೆ ಅಂತ ಹೇಳಿದ್ರ? ನೀವೇನು ಹೇಳ್ದವ್ರು ಏನ್ ಹೇಳ್ತಾರೆ? ಈಗ ನಮ್ ಕಡೆ ಒಂದು ಗಾದೆ ಇದೆ ಸರ್, ಹುಚ್ಚದನ್ನ ತಳಿ ಮದುವೆ ಆಗಲ್ಲ, ಬಟ್ ಆ ಮದುವೆ ಆಗಲ್ದ ಹುಚ್ಚು ಬಿಡಲ್ಲ. ನಮ್ ಕಡೆ ಇವ್ರು ಮಾಡ್ತಾರೆ ಕೆಲಸ. ನನಗೂ ನಾನು 25-30 ವರ್ಷ ನಾನು ಅವ್ರ ಹೊತ್ತಿಗೆ ಆಮೇಲೆ ನಮಗೂ ಗೊತ್ತಿದೆ, ಅನುಭವ ಇದೆ. ನೀವು ಇನ್ನೂ ಜಾಬ್ ಹಿಡಿದಿರ್ಕಿಲ್ಲ, ಅವಾಗ ನಮಗೂ ಅನುಭವಗಳಿದಾವೆ. ನೀವು ಅಷ್ಟು ಕಲ್ತಿದ್ದೀರಿ. 1 ಲಕ್ಷ ಸ್ಪ್ಯಾನ್ ಸರ್. 3 ಡೆಕ್ ಸ್ಲ್ಯಾಬ್ ಇವು ಕಂಪ್ಲೀಟ್ ಆಗಿದ್ದಾವೆ. ಈಗ ಉಳಿಕಿದ್ದು 9 ಸ್ಪ್ಯಾನಿಗೆ ಲಾಂಚರ್ ಹಾಕಿ ನಮಗೆ ಇದು ಮಣ್ಣಲ್ಲಿ ಹಾಕಲಿಕ್ಕೆ ಇದ್ದಿತ್ತು ಸರ್. ಟ್ರೈನ್ ಇತ್ತು ಹಾಕಿದ್ವಿ ಗರ್ಡರ್ಗಳು. ಈ ಲಾಂಚರ್ಲೇ ತಗೊಂಡ್ಬರ್ತೀವಿ ಸರ್. ಸೊ ಎವ್ರಿ ಮಂತ್ ಸರ್ ಮಿನಿಮಮ್ 2 ಸ್ಲ್ಯಾಬ್ 4 ವರ್ಷ ಇದು ಪೂರಾ ಬ್ರಿಡ್ಜ್ ಪ್ರಾಪರ್ ಕಂಪ್ಲೀಟ್ ಆಗುತ್ತೆ ಸರ್. ಅಪ್ರೋಚ್ ಒಂದು ಮಾಡಬೇಕು ಸರ್. ಆಯ್ತಪ್ಪ, ಅಪ್ರೋಚ್ ಸೈಮಲ್ಟೇನಿಯಸ್ ಆಗಿ ಮಾಡ್ಲಿ. ಅದೇ ಸರ್ ಸಮಸ್ಯೆ ಏನಪ್ಪ ನಿಮ್ಗೆ ಸಹಾಯ ಮಾಡಬೇಕು ನಾವು ಅಂತಂದ್ರೆ ಕತೆ ಹೇಳ್ಕೊಂಡು ನಿಮ್ಗೆ ನೆಕ್ಸ್ಟ್ ಅಮೌಂಟ್ ಬಂದಾಗ ನಾನು ಮ್ಯಾಕ್ಸಿಮಮ್ ಅಮೌಂಟ್ ಕೊಡ್ತೀನಿ. ನೀವು ನನಗೇನು ಹೇಳಲ್ಲ, ಬಂದು ಯಾವ ಥರ ಅಮೌಂಟ್ ಬಂದಾಗ ಅಪ್ರೋಚ್ ಮಾಡಿದ್ರ ಸರ್ ನಂದು ಇಷ್ಟು ಪೆಂಡಿಂಗ್ ಇದೆ ಅಂತ. ಲಾಸ್ಟ್ ಟೈಮ್ ಅವ್ನು ನಾನು ಕೇಳಿದ್ವಿ ಅಂದ್ಬಿಟ್ಟು ಅವತ್ತಿನ ಆಮೇಲೆ ಅದಾದ್ಮೇಲೆ ಬಂದು ಭೇಟಿ ಮಾಡಿದ್ರ ಬಬನ್ಜಿ ನಿಮ್ಗೂ ಇಂಟ್ರೆಸ್ಟ್ ಇಲ್ಲ. ಈ ಎಲ್ಲ ಒಮ್ಮೆ ಕತೆ ಹೇಳ್ಕೊಂಡು ಹೋಗ್ತೀರಾ ನೀವು. ಅವ್ರಿಗೂ ಲಾಸ್ ಇದೆ ಸರ್. ಎಷ್ಟು ಲೆಕ್ಕ ಮಾಡ್ತಾರೆ ಅಷ್ಟು ಲಾಸ್ ಇದೆ ಅವ್ರಿಗೂ. ಅವ್ರಿಗೇನು ಲಾಸ್ ಇಲ್ಲ. ಈಗ ಅವ್ರು ಕೋರ್ಟ್ಗೆ ಹೋಗ್ತಾರೆ ನಾಳೆ. ಇವರು ಇಂಜಿನಿಯರ್ಸ್ಗಳು ಸರ್ಕಾರ ಕ್ಲಾಸ್ ಮಾಡ್ತಾರೆ ಅಷ್ಟೇ. ಆಮೇಲೆ ಏನ್ರಿ ಎಕ್ಸಿಕ್ಯೂಟಿವ್ ಸಾಹೇಬ್ರೆ, ನಿಮ್ಗೆಲ್ಲ ಏನ್ ಸಮಸ್ಯೆ ಗೊತ್ತಾ? ನಿಮ್ಗೆ ನೀವು ಹೋಗಿ ಅವ್ರ MLAಗಳನ್ನ ಕೂತ್ಕೊಂಡು ಆ ಅಪ್ರೋಚ್ ರೋಡ್ಸ್ಗಳನ್ನ ಇವನ್ನ ADL ಆಗಿ ಹೇಳಿಸಿ, ಸರ್ವೇರ್ಗೆ ಹೇಳಿಸಿ ನೀವು ಮಾಡಿಸ್ಬೇಕು ಅನ್ನೋ ಇದೇ ಇಲ್ಲಪ್ಪ ನಿಮ್ಗೆಲ್ಲ. ರೆಡಿ ಮಾಡಿ ಬರ್ತೀವಿ ನಾವು, ಅಲ್ಲಿ ಹೋಗಿ ಬರ್ತೀವಿ. ಬರೀ ಸರ್ ಮಾಡ್ರಿ, ರೆಡಿ ಮಾಡ್ರಿ ಅಂತ ಹೇಳ್ರಿ ನಮ್ಗೆ ಸರ್. ಇದೆಲ್ಲ ನನ್ನ ಮತಕ್ಷೇತ್ರ ನೋಡುವ ಎಲ್ಲ. ಅಲ್ಲಿಂದ ಅಲ್ಲಿಯೂ ಸ್ವಲ್ಪ ಇದನ್ನು ಮುಗಿಸ್ಕೋತ ಹೋಗಿ ಅದನ್ನು ಮುಗಿಸೋಕೆ ಇದೆ ಒಂದು 2 ವರ್ಷ ಆಗಲ್ಲ ಸರ್. ಎಷ್ಟು ಹೋದ್ರಿ? ಏನಾದ್ರಿ ನಮಗೂ 4 ತಿಂಗಳು ಆಗುತ್ತೆ. 4 months ಸೂರ್ಯ ಮುಗಿಸಿದ್ರಿ. ಅಪ್ರೋ ಮುಂದಿನ ಲೋಕಾರ್ಪಣೆ ಎಲ್ಲ ಮಾಡೋದು. ಅಲ್ಲಿಂದ ಹೋಗ್ರಿ. ಇಲ್ಲ ಹೋಗಲ್ ಬಿಡ್ರಿ, ಏನಾಗಲ್ಲ. ಹೊಳ್ಯಾಗ ಬಿದ್ದರೂ ಇಸ್ಕ್ ಬರ್ತೈತೆ ಭಾಳ ಗುಮ್ಮ ಐತಿ, ಏನಾಗಲ್ಲ.
ಸುಮ್ಮನೆ ಅದು ಯಾವುದೋ ಸಣ್ಣದಿಗೆ ಜಗಳ ಮಾಡ್ತಾರೆ ದೊಡ್ಡ ಒಂದು ಕಿಲೋಮೀಟರ್ ಆಗಿದೆ ಸರ್. ದೊಡ್ಡ ಬಂದ್ರೆ ಸರ್ ಊರು ಮುಳುಗ್ತು ಸರ್ ಪೂರ. ಆ ಮೂರು ಮುಳ್ದಿದೆ ಸರ್. ಲಾಸ್ಟ್ ಟೈಮ್ ಫೌಂಡೇಶನ್ ಸರ್ ನೀರೊಳಗೆ ಇಲ್ಲಿ ಅಲ್ಲಿಂದ 50 ಅಡಿ ನೀರು ನೀರೊಳಗಡೆ ಕೆಲಸ ಮಾಡಿ ಸರ್. ನಾವು ನೀರು ಖಾಲಿ ಆದ ಅವರು ಎಸ್ಟಿಮೇಟ್ ಮಾಡ್ಕೊಂಡ್ರೆ ಹಂಗೆ ಇಲ್ಲ ಸರ್ ಅದನ್ನೇ ಸರ್ ನಾನು ಮೊನ್ನೆ ನಿಮಗೆ ಸಮಸ್ಯೆ ಹೇಳಿದೆ ಸರ್. 72 ಕೋಟಿ ಕೃಷ್ಣಾ ನದಿ ಮಾಡ್ಕೊಟ್ಟು ಅವ್ರಿಗೆ ಮೇಲ್ಗಡೆ ಮಾಡ್ಕೊಟ್ಟಿದ್ದೀವಿ. ಆ ಕೆಳಗಡೆ ಮಾಡ್ಬೇಕು ನೋಡಿ ನೀವು ಟೆಕ್ನಿಕಲ್ ಕಮಿಟಿ ಅವ್ರು ನಮ್ಗೆ ಹೇಳ್ಬೇಕಲ್ಲನ್ರಿ. ಅವ್ನು ಟೆಕ್ನಿಕಲ್ ಕಮಿಟಿ ಅವ್ರಿಗೆ ಮಿನಿಮಮ್ ಕಾಮನ್ ಬೇಡವಾ? ಮೇಲ್ಗಡೆ ಅಗಲ ಆದ್ಮೇಲೆ ಕೆಳಗಡೆ ಬೇಸು ಸ್ಟ್ರಾಂಗ್ ಆಗ್ಬೇಕಲ್ವನ್ರಿ? ಇವರೆಲ್ಲ ನೀವು ನಿಮ್ಗೆ ಅರ್ಥ ಯಾವಾಗ ನೀವು ಅಗ್ರಿಮೆಂಟ್ ಮಾಡಿದ್ರ ಅಗ್ರಿಮೆಂಟ್ ಇಲ್ಲ ಸರ್ ನೀರು ಬಂತಾರೆ ಡಾಟಾ ಇದ್ದಿದ್ದಿಲ್ಲ ನಾವು 2005 ಇಷ್ಟು ನೀರು ನಾವು ಹುಟ್ಟಿದಿಲ್ಲ ಈ ಹೊಳೆಯಾಗ ಈ ಸೈಡ್ ಬೆಳೆದಿದ್ದೀನಿ ನಾನು. ಅವಾಗಿಂದ ಹೊಳಿ ನದಿ ಐತಿದ ಆದ್ರೆ ಎಷ್ಟು ನೀವು ಒಳಗೆ ಹಾಕಬೇಕು ಎಷ್ಟಿಲ್ಲ ಅದು ನಿಮ್ಗೆ ಅವಾಗ ಆಗ ಎಸ್ಟಿಮೇಟ್ ಮಾಡೋದಾಗ ಅರ್ಥ ಆಗ್ಲಿಲ್ವಾ? ಚಿಕ್ಕ ಮಕ್ಕಳ ಏನು ಕಲ್ತಾವ್ರಿಲ್ಲ, ದನ ಕಾಯೋರು ಇನ್ನೂ ಹೈಟ್ ಮಾಡ್ಕೊಂಡ್ರ ಇದೇ ಕಾಣ್ತಿಲ್ಲ ಸರ್ ಕಾಂಕ್ರೀಟ್. ಅದು ಕೆಳಗಡೆ ಇರಬೇಕಿತ್ತು ಸರ್ ಗ್ರೌಂಡ್ ಅಲ್ಲಿ. ಸೊ ಅಲ್ಲಿಂದ 50 ಅಡಿ ಆಳದಲ್ಲಿದೆ ಸರ್. ಸೊ ನಾವೇನ್ ಮಾಡಿ ಸರ್ ಪೈಪ್ಗಳು ಹಾಕಿ ಅದ್ರೊಳಗಡೆ ಕಾಂಕ್ರೀಟ್ ಹಾಕಿ ಪೈಲ್ ಕಾಂಕ್ರೀಟ್ ಸಪರೇಟ್ ಮಾಡಿ ಸರ್. ಎಲ್ಲ ಟೋಟಲ್ ರೀಡಿಸೈನ್ ಮಾಡಿ ಸರ್. 4 ಬ್ರಿಡ್ಜ್ ಸರ್, ಜುಗೊಳ್ಳು, ಯಡೂರು ಕಲ್ಲೋಳ ಮತ್ತೆ ಇದು. ನೀವು ರೀಡಿಸೈನ್ ಮಾಡಿ ಅಪ್ರೂವಲ್ ಮಾಡೋ ಗಂಟ ನೀವು ಕೆಲಸ ಮಾಡ್ಬೋದಾಯ್ತು. ಅವಾಗ ಅವ್ರು ಕೆಲಸ ಮಾಡೋದು, ನೀವು ಸುಮ್ಮನೆ ಕೆಲಸ ಮಾಡ್ಬಿಟ್ರಿ. ಈಗ ಅವರು ಹೆಂಗ ಕೆಲಸ ಮಾಡ್ತಾರೆ ಬಿಡೋದು ಅವ್ರು ನಿಧಾನ ಮಾಡ್ಕೊಳ್ಳೋದು. ಆಮೇಲೆ ನೀವು ಒಂದು ಹಂತಕ್ಕೆ ಬಂದಾಗ ನಿಲ್ಸ್ಬಿಡ್ತೀರಾ? ಇಲ್ಲ ಸರ್ ನಾವು ಈ ಬ್ರಿಡ್ಜ್ ಪ್ರಾಪರ್ ಅಂತ ಯಾವ್ದು ನಿಲ್ಸಿಲ್ಲ ಸರ್. ಆಯ್ತಪ್ಪ, ನೀನ್ ಮುಗ್ದೇನಲ್ರಿ ಸರ್. ಸೆಕ್ರೆಟರಿ ನಮ್ಗೆ MLA-ಗಳಿಗೇನು, ನೀವು ಯಾವಾಗ ವೆಹಿಕಲ್ ಓಡಾಡಿಸ್ತೀರಾ ಅವತ್ತು ಬ್ರಿಡ್ಜ್ ಮುಗ್ದದೆ. ನೀವು ಬೇರೆ ಕೆಲಸ ಮಾಡೋದು ಪ್ರಯತ್ನ ನಮ್ಗೇನ್ ಬರ್ತದ್ರಿ? ಸೆಕ್ರೆಟರಿಯಿಂದ ಅದೇ ತರ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ. ಮಾಡಾದ್ಮೇಲೆ ಮತ್ತೆ ಪೇಮೆಂಟ್ ಡಿಲೇ. ಈಗ ಹೇಳಿದ್ವಲ್ಲ ಅಪ್ರೂವ್ ಮಾಡ್ಕೊಂಡು ಸೆಕ್ರೆಟರಿ ಸಾಹೇಬರು ಬಂದ್ರೆ ಸರ್ ಮಧ್ಯೆ ನೀವು ಬ್ರಿಡ್ಜ್ ಮಾಡೋದು ಮಧ್ಯ ಒಂದೊಂದು ಇದನ್ನ ಹಾಕೋದು ಅಷ್ಟೇ ಎಲ್ಲ ಮಾಡ್ಬೇಕು. ಅವ್ರು ಕೇಳೋದು ನೀವು ಈಗ ಹೇಳ್ತಾ ಇದ್ದೀರಿ ಇವತ್ತು ಕೇಳ್ತಾರ ರೈತರುಗಳು. ಈಗೇನಂದ್ರೆ ನೀರ್ ಜಾಸ್ತಿ ಬಂತಲ್ಲ ಒಂದ್ಸರಿ ಎಲ್ಲ ನುಗ್ಬಿಡ್ತದೆ ಅಂತ ಅಂದ್ಬಿಟ್ಟು ನೀರ್ ಈಗ ಇವ್ರು ಮಾಡ್ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಪೈಪ್ ಹಾಕಿರೋದು 1.2 ಡಯಾಲ್ ಅದೇನಾಗಿದೆ ಸರ್, ಅಡಿಷನಲ್ ಕಾಸ್ಟ್ ಆಗಿದೆ. ಅದು ಸಾಹೇಬ್ರು ಅಪ್ರೂವ್ ಮಾಡಿ ಕೊಟ್ಟರು ಸರ್ ಬೋರ್ಡ್ ಅಲ್ಲಿ. ಅದು ಗೌರ್ಮೆಂಟ್ ಕಳಿಸ್ಬೇಕು. ಆಯ್ತಪ್ಪ, ಸರ್ಕಾರಕ್ಕೆ ಫಾಲೋ ಮಾಡೋದು SC ಅವ್ರ ಕೆಲಸ. ಸರ್ ಇವೆಲ್ಲ ನಿಮ್ಗೆ ನೋಡಿದ್ರೆ ನಮ್ಮಲ್ಲಿ ಒಂದು ಬಸವೇಶ್ವರ ಕೆಲವರ ಕಡೆ 15 ಕೋಟಿ 27,000 ಹೆಕ್ಟೇರ್ ನೀರಾವರಿ 2 ಜರ್ಸಿಗೆ 30 ಹಳ್ಳಿ ಲೋಕಾರ್ಪಣೆ ಮಾಡ್ತೀವಿ ಒಂದು ತಿಂಗಳ. ರೆಡಿ ಆಯ್ತಾ? KJNL ಇದು ಕೃಷ್ಣ ಜಲ ಏನಿಲ್ಲ ನಮ್ಮದತ್ತೀವಿ ಏನಿಲ್ಲ ಅಲ್ಲಿ ಸರ್. ಬಂದಿಪ್ಪ ನಾವು ಆ ಚಿಕ್ಕ ನೀರಿಗೆ ಕಿತ್ತಾಡ್ತಿದ್ವಿ. ಇವ್ರು ನೋಡಿ ಅವರು ಹೇಗೆ ಇವರೆಲ್ಲ ಪುಣ್ಯವಂತರು. ಕಾವೇರಿ ನದಿ ಎಲ್ಲದ ಸರ್ ಅದು ನೋಡಿ. ನಾವು ಆ ಸಣ್ಣದಕ್ಕೆ ಕುಸ್ತಿ ಮಾಡ್ತಾ ಬಿಟ್ಟಿದ್ವಿ. ಇವ್ರು ದೊಡ್ಡ ದೊಡ್ಡ ಮಡಿಕೊಂಡವ್ರೆ. ಇವರೆಲ್ಲ ಪುಣ್ಯವಂತರು ಅಂತ ಅದೇ ಹೇಳಿದೆ ನಾನು. ಯಾವ ಇದಕ್ಕಾರ ಹೋಗಿ ಅಲ್ಲಿ ನೀರಾವರಿ ಪೂಜೆ ಮಾಡಿದ್ರೆ ಪೂಜೆ ನಮಗೋಸ್ಕರ ಸ್ವೀಟ್ ಎತ್ಕೊಳ್ರಿ. ಕೈಯಲ್ಲಿ ಹೇಳ್ತೀರಿ ಅಲ್ಲ ಹೊಡಿ ಸರ್. ಅವೆಲ್ಲ ಲೆಟರ್ ಕೊಟ್ಟಿದ್ದಾರೆ. ನಾನು ಇಲ್ಲಪ್ಪ ಬರೋದಕ್ಕಿಂತ ಮುಂಚೆ ಆಗಿದ್ದು ಸರ್. ಗಿರೀಶ ನೀವು ಅವರೇ ನಮ್ಮ ಗಿರೀಶ್ ಯಾಕಂದ್ರೆ
ಯಾರು ನಿಮ್ಮ ಚೀಫ್ ಇಂಜಿನಿಯರ್ ಯಾರು ನೋಡಿರಿಪ್ಪ, ನೀವು ಒಂದು ನೋಡಿರಿ, ಬನ್ನಿ ಒಳ್ಳೇದಾಗಲಿ ಅವ್ರಿಗೆ. ಬರ್ರಿ ಸರ್, ನೀವು ನೋಡಿರಿ ಬರ್ರಿ ಬರ್ರಿ ಬರ್ರಿ. ಏನೋ ಬಂದಿದ್ದೀರಿ. ಏಯ್ ಇಲ್ಲಿ ಬಾರ ಕಾಯಿಗಳು ಚೆನ್ನಾಗಿವೆ ಸರ್, ನಿಮ್ಮಲ್ಲಿ ಕ್ಲೀನಾಗಿ ಓಪನ್ ಆಯ್ತವೆ. ನಮ್ಮಲ್ಲಿ ಹಂಗೆ ಓಪನ್ ಆಗಿವೆ, ನಮ್ಮಲ್ಲೆಲ್ಲ ಈಗೀಗ ಹೋಗ್ಬಿಡ್ತವೆ. ನಿಮ್ಮ ಕಡೆದ ಬಂದದ ಕಾಯಿಗಳು ನಮ್ಮಲ್ಲಿ ಇಲ್ಲಿ ಇವು ತೆಂಗಿನಕಾಯಿ ಇಲ್ಲ, ಇವ್ಯಾವ ಇಲ್ಲಿ ಇವೆ. ಇಲ್ಲಿ ಎಲ್ಲಿ ಲೋಕಲ್ ಆಮೇಲೆ ಚಿಕ್ಕದಿಲ್ಲ, ದಪ್ಪ ಬರ್ತದೆ ಸರ್. ದಪ್ಪ ಬರ್ತವೆ. ದಪ್ಪ ಬರ್ತಾವೆ ನಮ್ಗೆ. ಏನ್ ಹೆಂಗ್ ಹಾಕ್ಬಿಟ್ರಿ ಗಣಿ ಸಾಹೇಬ್ರೆ? ನಾನು ಐದು ಏನೋ ಮಾಡ್ತೀರಾ? 100% ಆಗ್ತದೆ. ಮುಗಿಸ್ಬೇಕು ನೀವು, ಇಲ್ಲ ನಾನ್ ಬಿಡಂಗಿಲ್ಲ, ನೀವು ಮುಗಿಸ್ಬೇಕು. ಈಗ MLA ಅವ್ರ ಮುಂದೆ ಕಮಿಟ್ಮೆಂಟ್ ಕೊಡಿ, ನಿಮ್ಗೆ ಏನ್ ಬೇಕು ಹೇಳಿ. ಲೋಕಲ್ ಪ್ರಾಬ್ಲಮ್ ಏನಿದೆ ಇಲ್ಲೇ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ ಮೊದ್ಲು, ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅವ್ರು ಅಟೆಂಡ್ ಮಾಡ್ತಾರೆ. MLA ಅವರು ನಿಮ್ಗೆ ಕರ್ಸಿ ಯಾರಿಗೆ ಅಧಿಕಾರಿಗಳನ್ನ ಕರ್ಸ್ಬೇಕು ಅಂತ ನಾನ್ ನಿಮ್ಗೆ ಹೇಳಿದ್ದೆ. ಇವತ್ತು ತಹಶೀಲ್ದಾರ್ ಕರೀರಿ ಅಂತ. ಎಲ್ಲರೂ ತಹಶೀಲ್ದಾರ್ ಲೋಕಾರ್ಪಣೆ ಎಂದ್ ಮಾಡ್ತೀರಿ ಅದನ್ನ ಹೇಳ್ರಿ. ನಾವು ಜನರಿಗೆ ಅರ್ಪಣೆ ಮಾಡ್ಕೊಡ್ತೀವಿ ಪೂರ್ತಿ ಯಾವ ತಿಂಗಳಲ್ಲಿ ಅಂತ ಹೇಳ್ರಿ. ಹೇಳ್ರಿ ಗಿರೀಶ ಎಲ್ಲ ಮೂರು ಏನ್ ಮಾಡ್ತೀವ ಕುರ್ಚಿ ಜೀವದಾನೆ 3 ಕುದಿತಾನೆ. ಹೌದು. ಏನ್ ಪ್ರಾಬ್ಲಮ್ ಅಂತ ಇಲ್ಲೇ ಹೇಳ್ಬಿಡಿ. ಯಾವ ಲ್ಯಾಂಡ್ ಅಕ್ವಿಷನ್ ನಮ್ಮ ಹೇಳಿ ಯಾರು ಅಟೆಂಡ್ ಮಾಡ್ಬೇಕು ಅಂತ ಅವ್ರು ಕರ್ಕೊಂಡ್ಬಂದು ಅವ್ರ ಜವಾಬ್ದಾರಿ ಅಟೆಂಡ್ ಮಾಡ್ತಾರೆ. ನಮ್ಮ ಜವಾಬ್ದಾರಿ ಅದು ಲ್ಯಾಂಡ್ ಅಕ್ವಿಷನ್. ನೀವು ಎಲ್ಲಿ ಕಂಪ್ಲೇಂಟ್ ಯಾರ ರೈತ ಲೋಕಲ್ ಸರ್ವೆ ತಹಶೀಲ್ದಾರ್ ADL ಅವ್ರು ಕರ್ಸ್ಬಿಟ್ಟು ಆಪರೇಟರ್ ನೀವು ಹೊಡಿರಿ. ಬರ, ನೀವು ನೋಡಿ ಬರ, ಬರ್ರಿ 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 ಬಾರ ಇಲ್ಲಿ. ಬರ್ರಿ 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 ಬರ್ರಿ. ಎಲ್ಲ ಬೆಳೆ ಎಡ್ಜ್ ಕೊಡಿ, ಎಡ್ಜ್ಗೆ ಜೋರ ಹೊಡಿ. ಹೊಡಿರಿ ಸರ್. ಏನಿಲ್ಲ ಹೊಡೆದ್ರು ಇದಾಗಲಿ. ಪ್ರಾರಂಭ ಮಾಡ್ತೀರಾ ಇದನ್ನ? ಆಯ್ತು ಮಾಡಿ. ಈಗ ಎಳ್ಕೊಂಡು ಹೋಗಿ ಬಿಡ್ಬೇಕಲ್ಲ, ಈಗ ಶುರು ಮಾಡ್ತಾರೆ. ಈಗ ತಗೊಂಡೋಗಿ ಅಲ್ಲಿ ಅದ್ರ ಮೇಲೆ ಜೋಡಿಸೋದು. ಈಗ ಜೋಡಿಸೋದೇನು ಭಾಗ ಬೇಗ ಕನೆಕ್ಷನ್ ಇದು ಲಿಫ್ಟಿಂಗ್ ಚಾಲು ಮಾಡ್ತಾರೆ. ಏನಪ್ಪ ಇದು? ಸ್ವೀಟ್ ಬೇಡ 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 ಧಾರವಾಡ ಬೇಡ ಎಲ್ಲ ಇಲ್ಲಿ ನಮ್ಮ ಬೇಡ ಅನ್ನೋ ಶುಗರ್ ಇದೆ. ಏನ್ ಮಾಡ್ತೀರಾ? ಕರೆಂಟ್ ಎಲ್ಲ ಆಯ್ತಾ? ಗಿರೀಶ ಕಾಯಿ ಹೊಡಿಯುತ್ತಾರೆ ಆ ಟೇಬಲ್ ಅಲ್ಲಿ ಇಟ್ಟಿದ್ದಾರೆ. ಎಲ್ಲೋ ಕೆಲಸ ಬೇಕು. ನೀವು ಉಕ್ಕಿರಿ ಅವ್ರನ್ನ ಭೇಟಿ ಮಾಡಿದ್ರಾ? ಇವ್ರಲ್ಲ ರೀ, ಉಕ್ಕಿರಿ ಅವ್ರು ಆ ಪ್ರಾಬ್ಲಮ್ ಅದನ್ನು ಸಾಲ್ವ್ ಆಗಿಲ್ಲ. ಮಾಡೋದನ್ನ ಕೆಲಸ ಫಸ್ಟ್ ಬೈತಿದ್ರಿ. ಅದೇನದು ಸೈಡಲ್ಲಿ ಅವ್ರೇನು ನಿಮ್ಗಿನ ಬೇಗ ಮುಗಿಸ್ಬಿಟ್ರೆ ನೋಡೋರು. ಶುಗರ್ ಐತೆ. ಹಾ ಚಾಲು ಕೊಡು. ಇಲ್ಲ ಇಲ್ಲ ನಿಂತ್ಕೊಂಡು ತಡಿ ಬ್ಯಾಗ್ ಬಂದವ ಸರ್ ಅಂದ್ರೆ ಒಂದು ಸ್ಲ್ಯಾಬ್ ಅಲ್ಲಿ 3 ಅದಾವ. ಮೊದಲು 3 ಬಂದ್ರೆ ಸ್ಲ್ಯಾಬ್ ಮಾಡ್ಕೊಂಡ್ಬಿಡ್ತೇವೆ. 15 to 16 ಡೇಸ್ ಸರ್. ಅವ್ರು ನಾವು ಹೇಳದಂಗೆ ಕೆಲಸ ಇವತ್ತಿಗೆ ಅಡಿಷನಲ್ ಬಾಕ್ಸ್ ಏನ್ ಮಾಡ್ಬೇಕಿಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ಐತೆ ಅಂತ ಹೇಳ್ತೀನಿ. ನೀನ್ ಸ್ವಲ್ಪ ಆಕ್ಟಿವ್ ಆಗಿದ್ಯಾ? ಎಲ್ಲ ನೋಡಿದೆ, ನಿನ್ನ ಅಬ್ಸರ್ವ್ ಮಾಡಿದೆ ಮೀಟಿಂಗ್ ಅಲ್ಲೆಲ್ಲ.
ಬಟ್ ನೀ ಕೆಲಸ ಆಯ್ತಲ್ಲ, ನೀನ್ ಆಕ್ಚುಲ್ ಕರೆಕ್ಟ್ ಆಗಿ ಕೆಲಸ ಆಗ್ಬೇಕಲ್ಲ. ಇಲ್ಲಿ ಸಮಸ್ಯೆ ಹೇಳಿದ್ರೆ ನನಗೆ ಹೇಳ್ಬೇಕಲ್ಲ, ನಿನ್ ಬಂದು ಹೆಂಗಾಗಿದೆ ಸಮಸ್ಯೆ ಅಂತ. ಈಗ ಜಸ್ಟ್ ಸರ್ ಈಗ ಏನಾಗಿದೆ ಸರ್ 23ರಲ್ಲಿ ನಾವು ವೇರಿಯೇಷನ್ ಪ್ರಪೋಸಲ್ ಕೊಟ್ಟಿದ್ವಿ, 3 ಸಲ ರಿವೈಸ್ ಆಗಿದೆ. ಆಮೇಲೆ ಏನಾಗಿದೆ ನೀನು ಹೆಡ್ ಆಫೀಸ್ಗೆ ಹಾಕೋತೀನಿ ಸುಮ್ಮಡು. ಓವರಾಲ್ ಎಲ್ಲ ಬ್ರಿಡ್ಜಸ್ ವಾರಕ್ಕೊಂದ್ಸಲ ಬಂದು ನಮ್ಗೆ ಎಲ್ಲ ಬ್ರಿಡ್ಜಸ್ ಇನ್ಚಾರ್ಜ್ ಕೊಡ್ತೀನಿ. ಏನೇನು ಪ್ರಾಬ್ಲಮ್ ಐತೆ ಅಂತ ನಂಗೆ ರಿಪೋರ್ಟ್ ಮಾಡ್ಬೋದು. ಯಾರು ಹೇಳೋದು ನನಗೆ ಇಲ್ಲ. ಹಾ ಬಂದೆ ಅದು ಮೂವ್ ಆಗೋದು ತೋರಿಸಿ. ಕೆಳಗಡೆ ಟ್ರಾಲಿ ಮೇಲೆ ಇತ್ತು ಸರ್. ಮಾತಾಡಿದೆ ಅದೇನೇನು ನಡೀತದೆ ಅಂತೆಲ್ಲ ಗೊತ್ತು ನಿಮ್ಗೆ. ಸ್ವಲ್ಪ ಓಡಾಡಿ ನೀವು, ನಾವು ಖುಷಿ ಕೊಟ್ಟು ನಿಮ್ದು ಅಡಿಷನಲ್ ಅಮೌಂಟ್ ನಿಜಾಗ್ಲೂ ಕಳಿಸ್ತೀನಿ ನೋಡಿ. ಆಗ್ತಾ ಇದೆಯಾ? ಅಣ್ಣ ಸಿಡಿಯೋಣ ನನ್ನುವೆ ನಾನು ಒಂದು ಲೈವ್ ಇರ್ಬೇಕು, ಹುಡುಗರು ನೋಡ್ತಿರ್ತಾರೆ. ಅವರ ನಮ್ಮ ಸರ್ ಬಂದು ಹೋದ್ರು ಭೇಟಿ ಆಗಲ್ಲ. ಅವರು ನಾವು ಏನಾದ್ರೆ ಅವ್ರ ಜೊತೆ ಲಗೇಜ್ ಏನೋ ಒಂದು ಸಂಶಯಗಳಿಲ್ಲ. ಮನೆಗೆಲ್ಲ ಬಂದು ಅವ್ರು ಫೋಟೋ ಹೊಡ್ಕೊಂಡು ಬಂದಿದ್ದು ಆ ಥರ ಏನು ಆ ಥರ ಬಂದು ಒಂದು ಮೆಂಟಾಲಿಟಿ ಆಗಿಬಿಟ್ಟಿದೆ ನಮ್ಮ ಭಾರತ ದೇಶದ. ಅದನ್ನು ಬಂದು ನಮಗೆ ಸಮಸ್ಯೆ ಜಾಸ್ತಿ ಆಯ್ತು. ಏನಿದ್ರು ನಾವು ಮಾಡ್ತೀವಲ್ಲ, ನಮ್ಗೆ ಗೌರವ ಕೊಡ್ತಾರೆ ಈ ಜನ ಇಲ್ಲಿ. ಕೆಲಸ ಆಗ್ಬೇಕು, ಪುಷ್ ಮಾಡ್ರಿ. ಆ ಕಡೆ ಹೋಗ್ಬೇಕು ನಾವು. ಇಲ್ಲ, ರೋಪ್ ಟೈಟ್ ಮಾಡ್ತಾ ಇದ್ದಾರೆ ಸರ್. ಲಿಫ್ಟ್ ಟೈಟ್ ಆ ಕಡೆ ಹೋಗಿ ನಡ್ರಿ, ಆಮೇಲೆ ಲಿಫ್ಟ್ ಹಾಕೋಣ. ನೋಡೋಣ, ಕರೆಕ್ಟ್ರಿ ನೋಡೋಣ. ಅಲ್ಲ, ಇದು ರೆಡಿ ಆಗಿರೋದ್ರ ಈ ಇದಕ್ಕೆ ಸೇರ್ಸಕ್ಕೆ ಏನಾಯ್ತು ಸರ್, ಟ್ರಸ್ಟ್ ಡಿಸ್ಮ್ಯಾಂಟಲ್ ಮಾಡಕ್ ಒಂದು ಮತ್ತೆ ಅಸೆಂಬಲ್ ಮಾಡಕ್ ಎಕ್ಸಿಕ್ಯೂಟ್ ಮಾಡ್ತೀರಿ. ಒಂದ್ ದಿವಸ ಒಂದು 3 ದಿವಸ ಆದ್ಮೇಲೆ ಸರ್ ಮತ್ತೆ ಇದು ನಾವು ಸ್ಲ್ಯಾಬ್ ಮಾಡ್ಕೊಳ್ತೀವಿ. ಈ ಥರ ಉದ್ಘಾಟನೆ ಮಾಡ್ಬೋದಾ? ಏನೋ ಕೇಳಿ ರನ್ನಿಂಗ್ ಬಿಲ್ ಕೊಡ್ತಾ ನೀವು ಅಡಿಷನಲ್ ಅಮೌಂಟ್ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನೀವು ಅಲ್ಲಿ ಓಡಾಡ್ಕೊಂಡು ಒಂಚೂರು ಕರ್ಕೊಂಡು ಮಾಡ್ಕೋಬೇಕು. ನೀವು ನಿಮ್ಗೆ ಅಡಿಷನಲ್ ಅಮೌಂಟ್ ಕೊಡಿ ಅಂತ ಕೊಡ್ತೀವಿ. ನೀವು ಅಲ್ಲೊಂಚೂರು ಓಡಾಡ್ಬೇಕಪ್ಪ, ನೀವು ದುಡ್ಡು ತಗೋಬೇಕಂತ. ನೀನು ರನ್ನಿಂಗ್ ಬಿಲ್ ತಗೊಂಡ್ರೆ ಇನ್ನು 10 ವರ್ಷ ಬೇಕು. ನೀನು ರನ್ನಿಂಗ್ ಬಿಲ್ ಕೊಡ್ತೀನಿ. ನಮಗೆ ಬರೋದು 500, ನಿಮ್ಗೆ ದುಡ್ಡು ಬರೋದು ಗೊತ್ತಲ್ಲ ನಿಮ್ಗೆ. 3 ತಿಂಗಳಿಗೆ ಒಂದ್ಸರಿ ಕಡಿಮೆ ಬರ್ತದೆ. ನಮ್ಗೇನೋ ಹಂಗೆ ಅನ್ನಿಸ್ತಿಲ್ಲಪ್ಪ. 35 ಇಯರ್ಸ್ ಇದ್ರೆ ಬಿಲ್ ಕ್ಲಿಯರ್ ಆಗ್ಬಿಟ್ರೆ ವರ್ಕ್ಗಳು ವಿತೌಟ್ ಟಿಮ್ಲಾನ್ ಅವ್ರು ಮುಂದಿದ್ದಾರೆ ಅಂತ ಹೇಳ್ತಾ ಇಲ್ಲ ಸರ್. ವರ್ಕ್ ಪ್ರಶ್ನೆ ಅಲ್ಲ ರೀ, ಬಿಲ್ ಮಾಡ್ಕೊಳ್ಳೋದು. ಬಿಲ್ ಮಾಡ್ಕೋಬೇಕಲ್ಲ, ಆ ಬುದ್ಧಿವಂತಿಕೆ ಬೇಕಲ್ಲ. ಬಿಲ್ ಮಾಡ್ಕೊಳ್ಳೋದು ಬುದ್ಧಿವಂತಿಕೆನೋ ಬರೀ ಕೆಲಸ ಮಾಡ್ಬಿಟ್ಟು ಆಗಲ್ಲ ರೀ. ಎಳಿಯಪ್ಪ ನೋಡೋಣ ಹೆಂಗೆ ಲೋ ಮೂವ್ಮೆಂಟ್ ಆಗ್ತದೆ. ಆಯ್ತು, ಸ್ವಲ್ಪ ದೂರ ಈ 1 ವರ್ಷದಲ್ಲಿ ಇವಾಗ ಈಗ ಇದಾದ್ಮೇಲೆ ಸ್ಲ್ಯಾಬ್ ಆಗ್ತಾರೆ. ಸೇಮ್ ಇದೆ ಈಗ ಅಷ್ಟಕ್ಕೆ ಇರ್ತದೆ. ಬಟ್ ಇದಾಗಕ್ಕೆ ಅಲ್ಲ ಸರ್. ಅಪ್ರೂವ್ ಮಾಡಿದ್ರೆ ಮಾಡ್ಬೋದು. You can go to the court and you can have a amount with interest. ನಿಮಗೆ ಎಲ್ಲ ತರ ಸೆಕ್ಯೂರಿಟಿ ಮಾಡ್ಕೊಟ್ಟಿದ್ದೀವಿ ನಾವು. ನಾಳೆ ಏನೋ ಕೊಡ್ಲಿಲ್ಲ ಅಂದ್ರೆ ನೀವು ಕೋರ್ಟ್ಗೆ ಹೋಗಿ ಇಂಟ್ರೆಸ್ಟ್ ಸಮೇತ ಕೊಡುವಂತ ಅವರು ಆದೇಶ ಕೊಡ್ತಾರೆ ನಿಮಗೆ. ವಿತ್ ಇಂಟ್ರೆಸ್ಟ್ ಕೊಟ್ಟು ತಗೋಬೋದು. ನೀವು ಲೇಟ್ ಮಾಡಿದ್ರೆ ನೀವು ವಿತ್ ಇಂಟ್ರೆಸ್ಟ್ ಕ್ಲೈಮ್ ಮಾಡ್ಬೋದು. ಕೋರ್ಟ್ ಹೋಗಿ ಮತ್ತೊಂದು ಇವ್ರದ್ದು ಹಚ್ತೀವಿ ನಾವು ದುಡ್ಡು ಮೊದಲು ನಾವೆಲ್ಲ ಇದ್ದಾಗಿಲ್ಲ. ಮೊದಲು ಮಾಡ್ಬಿಡೋರು, ಆಮೇಲೆ ತಗೊಳ್ಳೋರು, ಅವರೇ ಓಡಾಡ್ಕೊಂಡು ತಗೊಳ್ಳೋರು. ದುಡ್ಡಿಲ್ವಾ? ಏನು ಎಲ್ಲ ಬೇಕು. ಇನ್ಸ್ಟಿಟ್ಯೂಟ್ ಅದು ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ಸಾಕಷ್ಟು ದುಡ್ಡು ಇದಾವೆ. ದುಡ್ಡು ಹಾಕಬೇಕು, ತಗೋಬೇಕು, ಮಾಡಬೇಕು.
ಚೆನ್ನಾಗಿರ್ತಾವಲ್ಲ ನಿಮ್ಮ ಕಡೆ ಅಲ್ಲ ನಿಮ್ಮ ಕಡೆ ದುಡ್ಡು ಏನ್ ನೀವು ಏನೋ ಒಂದು ಖುಷಿ ಹೇಳ್ತಿರಲ್ಲ ಸರಿ ಇಲ್ಲ ಸರ್ ಇವರು ಅಪ್ರೂವ್ ಮಾಡ್ಕೊಟ್ಟಿರಲ್ಲ ನಾನ್ ಬಂದ್ಮೇಲೆ ಅಪ್ರೂವ್ ಮಾಡ್ಕೊಟ್ಟೆ ಗೌರ್ಮೆಂಟ್ ಇಂದ ಅಪ್ರೂವ್ ನಾವು ಬೋರ್ಡ್ ಅಪ್ರೂವ್ ಮಾಡಿ ಗೌರ್ಮೆಂಟ್ ಕಳಿಸಿದ್ದೀನಿ. ನನಗೊಂದು ಲೆಟರ್ ಕೊಟ್ಟಿನ ನನ್ನ ಲೆಟರ್ ಮ್ಯಾಗ ಇವೆಲ್ಲ ಬರೀತೀನಿ ಡೀಟೇಲ್ಸ್. ನೀವು ಒಂದು ನೋಟ್ ಸಾಹೇಬ್ರ ಡೀಟೇಲ್ ಅರ್ಥ ಆಗ್ಬೇಕದ ಅರ್ಥ ಆಗೋಂಗೆಲ್ಲ ಸರ್ಕಾರ ಬರೀರಿ. ಫೈನಾನ್ಸ್ ನಾನು ಕೇಳ್ರಿ ನಾನು ಚೀಫ್ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ತೀವಿ ಹೇಳ್ತೀವಿ ಸರ್ ಅದು ಏನಾಗ್ಬಿಡೋದು ಸಿಎಂಗೆ ಬೇಜಾರಂದ್ರೆ ಇವರೇ ಸಿಎಂ ಆಗಿದ್ದಾಗ ಅಪ್ರೂವ್ ಕೊಡ್ತೀವಲ್ಲ ಆವಾಗ ಅದು ಆಗಿಲ್ಲ ಅಂತ ಬೈತಾರೆ ಹೌದ್ರಿ. ಅವಾಗ ಅವರೇ ತಾನೇ ಸಿದ್ದರಾಮಣ್ಣನೇ ಅಪ್ರೂವ್ ಮಾಡ್ಕೊಂಡಿದ್ದಲ್ರಿ, ಮಾದೇವಪ್ಪ ಅಪ್ರೂವ್ ಮಾಡ್ಕೊಂಡಿದ್ದು. ಇನ್ನೂ ಆಗಿಲ್ಲ ಅಂದ್ರೆ ನಾಚಿಕೆ ಅಲ್ಲೇನ್ರಿ? ಅವ್ರು 2ನೇ ಸರಿ ಸಿಎಂ ಆದ್ರೂ ಈ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನನ್ನಲ್ಲಿ ಭಾಳ ಇದಾವ ಸರ್ ಅಂತವ್ ಸಾವಿರಾರು ಉದಾಹರಣೆ ಸಿಎಂ ಅವ್ರದ್ದಾಗ ಮಾಡಿ ಬಸವೇಶ್ವರ ಇನ್ನೂ ಶುರು ಆಗಿಲ್ವಾ? ಏನಾಯ್ತು? ಮೂವ್ ಮಾಡ್ರಪ್ಪ, ಸಾಕೋಯ್ತೀವಿ ನಾವು. ನೋಡೋಣ, ನಾವು ನೋಡಿಲ್ವಲ್ಲ, ಮೀಟಿಂಗ್ ಮಾಡಿ ಸರ್ ಅವರೇ ಮಾಡ್ತಾರೆ. ಅಲ್ಲಿ ಮೋದಿ ಬರ್ತಾರೆ. ಇನ್ನೊಂದು ಏನಂದ್ರೆ ಸರ್ ಇದು PSC ಗಾಡಿಗಳಿಂದ ಸ್ವಲ್ಪ ಫೀಲ್ ಆಗ್ತದೆ ಟ್ರ್ಯಾಕ್ ಭಾಳ ಹೋಗುತ್ತೆ ವರ್ಟಿಕಲ್ ಇದನ್ನು RCC ಗಾಡಿ 14 ಮಾಡ್ತಾರೆ, ಅದರಿಂದ 10 ಮಾಡಿದರೆ ಇದಕ್ಕೆ 2ರಷ್ಟು ಹೈಟ್ ಬರ್ತದೆ. ಏನಿದೆ ಸರ್ ಇದು 3ರಷ್ಟು ದಪ್ಪ ಬರ್ತದೆ. ಅದನ್ನು ಎಕನಾಮಿಕಲ್ ಡಿಸೈನ್ ಮಾಡಿ ಹಾಕಿದ್ದಾರೆ, ಈ ಥರ ಮಾಡಿದ್ವಿ. ಈ ಕಡೆ ಗ್ರೌಟ್ ಮಾಡಿದ್ವಿ ಸರ್, ಇಲ್ಲೇ ಟೆಂಡನ್ಸ್ ಹಾಕಿ ಸರ್ ಕೇಬಲ್ ಹಾಕಿ ಪ್ರೆಸ್ ಮಾಡಿದಾಗ ಇಟ್ ವಿಲ್ ಟೇಕ್ ಲೋಡ್. ಒಳಗಡೆ ಕೇಬಲ್ ಇದೆ. ಏನೆಲ್ಲ ಮಾಡ್ಕೊಡ್ತೀರ, ಅಪ್ರೂವ್ ಮಾಡ್ಕೊಟ್ಬಿಡ್ತೀರಪ್ಪ. ಪದೇ ನಿಂದ ಕತೆ ಯಾವುದು ಗೊತ್ತಾಗಲ್ಲ, ನಮಗೂ ಅರ್ಥ ಆಗ್ತಿದೆ. ನಾವು ಶಿವಲಿಂಗೇಗೌಡರು ನೆಂಟ್ರು ಸರ್ ಅರಸೀಕೆರೆ. ಹೌದು ಏನಾಗಬೇಕು ಶಿವಲಿಂಗೇಗೌಡರು ನಿಮ್ಗೆ? ಇಷ್ಟೆಲ್ಲ ಓಕೆ. ನಿಮ್ಮ ನೆಗ್ಲಿಜೆನ್ಸಿಯಿಂದ MLA-ಗಳಿಗೂ ಕೆಟ್ಟ ಹೆಸರು, ಎಲ್ಲರೂ ಕೆಟ್ಟ ಹೆಸರು, ಗೌರ್ಮೆಂಟ್ ಕೆಟ್ಟ ಹೆಸರು. ಈ ನನ್ನಲ್ಲಿ ಡೈಲಿ ಅದ ಟಿವಿ ಮಾಧ್ಯಮ ಬರ್ತಿದೆ. ಬಸವೇಶ್ವರ ನೀರಾವರಿ ವಿಳಂಬ, ಬಸವೇಶ್ವರ ತಮ್ಮಿ ವಿಳಂಬ, ಶಾಸಕರ ಸಹಾಯಕರು ಈ ಸರ್ಕಾರದಲ್ಲಿ ನಾವು ಮೆನ್ನ ಇಬ್ಬರ ಮನೆ ಶಾಸಕರ ನಿಷ್ಕ್ರಿಯತೆ ಇದೆಲ್ಲ ದಿನಾನೇ ಬರ್ತದ. ಯಾಕ್ರಿ ನಮಗೆಲ್ಲ ದೊಡ್ಡ ಪ್ರಾಬ್ಲಮ್ ಬರ್ತಾವ.
ಬ್ರಿಡ್ಜಸ್ನೆಲ್ಲ ಕ್ಲೋಸ್ ಮಾಡೋ ಮಟ್ಟ ಬಂದ್ಬಿಟ್ಟಿದ್ರು. ನಾನು ಬಂದು ಪ್ರತಿ ತಿಂಗಳು ರಿವ್ಯೂ ಮಾಡಿ ಅದೊಂದು ಹಂತಕ್ಕೆ ಬರ್ಬೇಕಲ್ಲ. ಆಮೇಲೆ ನಾವು ಅಪ್ರೂವ್ ಮಾಡಿ 10 ವರ್ಷದಿಂದ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ ಅಂದ್ರೆ ಏನ್ ಸರ್ ಅದಕ್ಕೆ ನಾವು ಒಂದು ಯೋಜನೆ ಕೈ ಎತ್ತುಕೊಂಡು 20 ವರ್ಷ ಆ ಯೋಜನೆ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಏನ್ ನಮ್ಮ ವ್ಯವಸ್ಥೆ? ಕರೋನಾ ಒಂದು ಕಥೆ ಹೇಳ್ತೀರಾ? ಕರೋನಾ ಬಂದ್ಬಿಟ್ಟು ಸರ್ 2 ವರ್ಷ ಒಟ್ಟಿನಲ್ಲಿ ಎಂತ ಸೇಫ್ಟಿ ಇರ್ಲಿ ಅಂದ್ರೆ ಸರ್ ಹೆಚ್ಚು ಫ್ಲಡ್ ಬಂದ್ಬಿಟ್ಟು ಸರ್ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.